ಮೋದಿಯವರು ಭ್ರಷ್ಟರು ಅಂತಾರೆ. 11ನೇ ವರ್ಷ ಇದು, 10 ವರ್ಷಗಳು ಮುಗಿದಿದೆ. ಒಂದೇ ಒಂದು ಕೇಸನ್ನು ಇವರ ಮೇಲೆ ಯಾರು ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿಷ್ಕಳಂಕವಾಗಿ ನಾಯಕತ್ವವನ್ನು ಕೊಟ್ಟಿದ್ದಾರೆ, ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನು ಕೊಟ್ಟಿದ್ದಾರೆ. ಆದರೆ ಭ್ರಷ್ಟರು ಅಂತ ನಮ್ಮನ್ನು ಹೇಳ್ತಾರೆ. ಇವೆಲ್ಲ ಏನಾಗಿದೆ? ಎಲ್ಲೂ ಭ್ರಷ್ಟಾಚಾರವೇ ನಡೆದಿಲ್ಲ. ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ನಾನು ಅಹಿಂದ ಅನ್ನೋ ಕಾರಣಕ್ಕೆ ನಾವು ಅಂತೇಳಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ. ಈ ರೀತಿ ಎಲ್ಲ ಮುಖ್ಯಮಂತ್ರಿಗಳು ಮಾತಾಡಬಾರ್ದು. ಮುಖ್ಯಮಂತ್ರಿ ಆದವರು ಸರ್ವರಿಗೂ ಮುಖ್ಯಮಂತ್ರಿಯೇ ಹೊರತು ಒಂದು ಅಹಿಂದಾಗಿ ನಾನು ಮುಖ್ಯಮಂತ್ರಿ, ಲಿಂಗಾಯತರಿಗೆ ನಾನು ಮುಖ್ಯಮಂತ್ರಿ, ಒಕ್ಕಲಿಗರ ಈ ಮಾತೇ ಬರಬಾರ್ದು ಆ ಸ್ಥಾನದಲ್ಲಿರೋರು. ಆಮೇಲೆ ಯಾರು ಟಾರ್ಗೆಟ್ ಮಾಡ್ತಿಲ್ಲ. ಇಲ್ಲಿ ನೀವು ಮಾಡಿರ್ತಕ್ಕಂಥ ಲೋಪಗಳನ್ನು ಹೊರಗಡೆ ಹೇಳಲಿಕ್ಕೆ ಬಯಸಿದ್ದೇವೆ ಹೊರತು ಟಾರ್ಗೆಟ್ ಅಲ್ಲ. ನಿಮ್ಮನ್ನು ನೀವು ಟಾರ್ಗೆಟ್, ನಿಮ್ಮ ರಕ್ಷಣೆಗಾಗಿ ನೀವು ಇವತ್ತು ಅಹಿಂದವನ್ನು ಮೇಲೆ ಹಾಕೊಳ್ತಾ ಇದ್ದೀರಿ. ದಲಿತರು ಅಂದ್ರೆ ಅಹಿಂದದಲ್ಲಿ ಭಾಗ ಅಲ್ಲವೇ? ದಲಿತರಿಗೆ ಯಾಕೆ ಮೋಸ ಮಾಡಿದ್ರಿ? ಯಾಕೆ ಅವರ ಹಣವನ್ನು ನುಂಗಿದ್ರಿ? 25,396 ಕೋಟಿ ರೂಪಾಯಿಗಳನ್ನ SCP STP ಹಣವನ್ನು ನೀವು ನುಂಗಿದ್ದೀರಿ. ದಲಿತರಿಗೆ ಮಾಡಿದ ದ್ರೋಹ ಅಲ್ವಾ ಇದು? ನಿಮ್ಮಿಂದ ಯಾರಾದರೂ ದಲಿತರು ಇದನ್ನು ಬಯಸಿದ್ರ? ಮಾತೆತ್ತಿದ್ರೆ ಅಹಿಂದ ಬಗ್ಗೆ ಹೇಳೋ ನೀವು, ಯಾಕೆ ಅಹಿಂದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ? ಪ್ರಶ್ನೆ ಮಾಡಬೇಕಲ್ಲ. ಆ ಕಾರಣದಿಂದ ನಾವು ಇವತ್ತು ಇದನ್ನು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದನ್ನು ಇನ್ನೂ ಮುಂದುವರಿಸ್ತೇವೆ. ನನಗೆ ಅನಿಸ್ತದೆ ಮುಖ್ಯಮಂತ್ರಿಗಳ ಆ ಕುರ್ಚಿಯ ಆಯುಷ್ಯ ಕಡಿಮೆ ಆಗಿದೆ. ಭವಿಷ್ಯ ಈ ಸರ್ಕಾರ ಬಹುದಿನಗಳ ಕಾಲ ಮುಂದುವರಿಯಲಿಕ್ಕೆ ಸಾಧ್ಯ. ಈ ರೀತಿ ಭ್ರಷ್ಟಾಚಾರ ಮಾಡಿದರೆ ಜನ ಸಹಿಸಿಕೊಳ್ಳೋದಿಲ್ಲ. ಆದ್ದರಿಂದ ನಮ್ಮ ಹೋರಾಟಕ್ಕೆ ಸಂಪೂರ್ಣವಾಗಿ ಈ ರಾಜ್ಯದ ಜನರು ಬೆಂಬಲ ಕೊಡ್ತಾರೆ. ವಿಶೇಷವಾಗಿ ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ಹೊರಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಪರವಾಗಿ ರಾಜ್ಯದ ಜನ ಸಹಕಾರ ಕೊಡ್ತಾರೆ ಅಂತಕ್ಕಂಥ ಭಾವನೆಯನ್ನು ಕೂಡ ನನಗಿದೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಒಳ್ಳೆಯದು ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಆದರೆ ನನ್ನ ಅನಿಸಿಕೆಯಲ್ಲಿ ಯಾವಾಗ ಕಬ್ಬಿಣ ಕಾದಿರ್ತದಲ್ಲ ಆವಾಗಲೇ ತಟ್ಟಬೇಕು. ಎಲ್ಲಿ ಬೇಕಾದರೂ ಶೇಪ್ ಅದು ಬರುತ್ತೆ. ಕಬ್ಬಿಣ ಆರೋದ ಮೇಲೆ ನೀವು ಎಲ್ಲಿ ಶೇಪ್ ಮಾಡ್ತೀರಾ, ಅದನ್ನು ಹೆಂಗೆ ತಟ್ತೀರಾ ನೀವು? ಅದಕ್ಕಾಗೋದಿಲ್ಲ. ಅದಕ್ಕೆ ನಾವು ಮೊನ್ನೆ ಸಮನ್ವಯ ಸಮಿತಿ ಸಭೆ ನಡೆಯಿತು ಭಾನುವಾರ. ಮಾನ್ಯ ಕುಮಾರಸ್ವಾಮಿ ಅವರು ಸಭೆಯಲ್ಲಿ ಆಗಲೇ ಆ ಪ್ರಸ್ತಾವ ಆಯಿತು. ಅದಾದ ನಂತರ ನಾವು ಅವ್ರ ಮನವರಿಕೆ ಮಾಡಿಕೊಟ್ಟು ಯಾಕೆ ಮಾಡಬೇಕು, ಈಗಲೇ ಯಾಕೆ ಮಾಡಬೇಕು ಅನ್ನೋದನ್ನು. ಆದ್ದರಿಂದ ಆಯಿತು ಮಾಡೋಣ ಅಂತೇಳಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಅದರಿಂದ ಭವಿಷ್ಯ ನಿಲ್ಲೋದಿಲ್ಲ, ಇದು ಮುಂದುವರಿಯುತ್ತೆ. ಅದಕ್ಕಿಂತ ಹೆಚ್ಚಿನ ಮಾತುಕತೆಗಳಿದ್ದರೆ ದೊಡ್ಡ ಲೆವೆಲಲ್ಲಿ ಮಾತಾಡ್ಕೊಳ್ತಾರೆ. ಅದರ ಬಗ್ಗೆ ನಮಗೇನು ಅದನ್ನು ನಾನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಯತ್ನಾಳ್ ಅವರು ಪಕ್ಷದ ಹಿರಿಯ ಮುಖಂಡರಿದ್ದಾರೆ. ಅವರು ಯಾವ ದೃಷ್ಟಿಯಲ್ಲಿ ಅದನ್ನು ಹೇಳಿದಾರೋ ನನಗೆ ಅದರ ಬಗ್ಗೆ ಅರಿವಿಲ್ಲ. ಆದರೆ ನಮ್ಮ ಹೋರಾಟ ಇರತಕ್ಕಂಥದ್ದು ಕಾಂಗ್ರೆಸ್ಸಿನ ವಿರುದ್ಧವೇ, ಅದರಲ್ಲಿ ಏನು ಅನುಮಾನ ಇಲ್ಲ. DK ಶಿವಕುಮಾರ್ ಕಾಂಗ್ರೆಸ್ ಅಲ್ಲ, ಬರೀ ಹೆಗಡೆ ಇವರು ಮಾನ್ಯ ಸಿದ್ದರಾಮಯ್ಯನವ್ರು ಮಾತ್ರ ಕಾಂಗ್ರೆಸ್ ಆಗಿದ್ದಾರೆ. ಈ ಮಾತು ಸರಿ ಇದೆ. ಇಬ್ಬರು ಕಾಂಗ್ರೆಸ್ನ ವಿರುದ್ಧ. ನಾನು ಹೇಳ್ತಾ ಇದ್ದೀನಲ್ಲ, ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಅಲ್ಲ, DK ಶಿವಕುಮಾರ್ ಅವರ ವಿರುದ್ಧವೂ ಕೂಡ ನಮ್ಮ ಹೋರಾಟ ಇದು. ಅಂದ ಮೇಲೆ ಯಾರು ಋಣ ಯಾರು ತೀರಿಸೋದಿದೆ ಇಲ್ಲಿ? ಆಮೇಲೆ ಕಾಂಗ್ರೆಸ್ನವ್ರ ಋಣ ನಮ್ಮ ಮೇಲೆ ಯಾವುದೂ ಇಲ್ಲ. ಅವರ ಋಣವನ್ನು ತೀರಿಸೋ ಅವಶ್ಯಕತೆಯೂ ನಮಗೇನಿಲ್ಲ. ನಾವು ನಮ್ಮ ಸಿದ್ಧಾಂತಗಳು ಅವರ ಸಿದ್ಧಾಂತಗಳು ಬೇರೆಯೇ. ವೈಯಕ್ತಿಕವಾಗಿ ರೆಸ್ಪೆಕ್ಟ್ ಮಾಡೋದು, ನಿಮ್ಮನ್ನು ನಾನು ಗೌರವಿಸೋದು, ನನ್ನನ್ನು ನೀವು ಗೌರವಿಸೋದು, ಅದು ಬೇರೆಯೇ. ಅದು ಮಾನವೀಯತೆ. ರಾಜಕಾರಣದಲ್ಲಿ ಕುಳಿತು ನಾನು ವಿರೋಧ ಪಕ್ಷದಲ್ಲಿದ್ದಾಗ, ನೀವು ಅಧಿಕಾರದಲ್ಲಿದ್ದಾಗ ನಿಮ್ಮನ್ನು ದಂಡಿಸೋದು, ಖಂಡಿಸೋದು, ಕಿವಿ ಹಿಂಡೋದು, ಚಾಟಿ ಬೀಸೋದು ನನ್ನ ಕರ್ತವ್ಯ. ನಾನು ಮಾಡಲೇಬೇಕು. ಅದಕ್ಕೆ ಬಹಳ ಜನರು ಮಾತಾಡ್ತಾರೆ ಅಡ್ಜಸ್ಟ್ಮೆಂಟ್ ರಾಜಕೀಯ, ಅಡ್ಜಸ್ಟ್ಮೆಂಟ್. ನಮ್ಮ ಹತ್ರ ಅಡ್ಜಸ್ಟ್ಮೆಂಟು ಇಲ್ಲ, ಯಾವ ಥರದ್ದು ಇಲ್ಲ. ನೇರ ಇಷ್ಟೇ ನಮ್ಗೆ. ಅಲ್ಲ, ಈಗ ಯತ್ನಾಳ್ ಹೇಳಿಕೆ ಏನಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿದ್ದಾರೆ, ಕೇಂದ್ರ ಹಣಕಾಸು ಮಂತ್ರಿ. ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರು
ಆ ಸ್ಥಾನಕ್ಕೆ ಯೋಗ್ಯರಲ್ಲ, ಅವ್ರಿಗೇನು ಆಗ ABCD ಗೊತ್ತಿಲ್ಲ ಅಂತೇಳಿ ಟೀಕೆ ಮಾಡಿದರು. ಆ ಟೀಕೆ ಮಾಡಿದ್ರಪ್ಪ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ಪಕ್ಷದವರು ಸಮರ್ಥನೆಯಾದ್ರು ಮಾಡ್ಕೋಬೇಕು. ಅಟ್ಲೀಸ್ಟ್ ಮಹಿಳಾ ಮೋರ್ಚಾದವರು ಏನಾದರೂ ಪ್ರತಿಕ್ರಿಯೆ ಆದರೂ ವ್ಯಕ್ತಪಡಿಸ್ಬೇಕಲ್ಲ. ಅಂದರೆ ಪಕ್ಷದಲ್ಲಿ ಏನಾದರೂ ಯಾರು ಅಟ್ಯಾಕ್ ಮಾಡಿದ್ರು ಯಾರು ರಕ್ಷಣೆ ಮಾಡ್ಕೊಳ್ಳಲ್ಲ ಅನ್ನುವಂಥ ಮಾತನ್ನು ಜನ ಹೇಳ್ತಾ ಇದ್ರು. ಇಲ್ಲ, ಸಿದ್ದರಾಮಯ್ಯನವರಲ್ಲಿ ಒಂದು ಥರ ಬುದ್ಧಿವಂತಿಕೆ ಇದೆ. ನೀವು ಎಷ್ಟೇ ದೊಡ್ಡ ಎತ್ತರದ ವ್ಯಕ್ತಿಯಾಗಿದ್ದರು, ಅವ್ರನ್ನ ದಬಾಯಿಸೋದ್ರಲ್ಲಿ, ಅವರನ್ನು ಸ್ನಬ್ ಮಾಡೋದ್ರಲ್ಲಿ ಬಹಳ ಚತುರ್ಗ. ಆಯ್ತರ ಪ್ರಧಾನಮಂತ್ರಿಗಳನ್ನ ಏನಂದ್ರೆ ಅವರು ಯೂಸ್ಲೆಸ್ ಫೆಲೋ ಅಂತ ಮಾತಾಡ್ಬೋದ? ಒಬ್ಬ ಮುಖ್ಯಮಂತ್ರಿಯಾಗಿ ಮಾತಾಡ್ಬೋದ? ಈ ದೇಶದ ಅಧ್ಯಕ್ಷರು ಮುರ್ಮು ಏನಂದ್ರೆ ಅವ್ರನ್ನ ಅವಳು ಅಂದರು. ಈ ಭಾಷೆ ಎಲ್ಲಾದರೂ ಯಾವ ದೇಶದಲ್ಲಾದರೂ ಬಳಕೆ ಮಾಡೋದು ಅದು ಇದೆಯಾ? ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಆದಿ ಬೀದಿಯಲ್ಲಿ ಹರಿದಾಡೋ ಜನ ಅಲ್ಲ, ಮುಖ್ಯಮಂತ್ರಿ ಅಂದರೆ ಅವ್ರ ಮಾತಿಗೆ ಬೆಲೆ ಕೊಡ್ಬೇಕ ನಾವು? ಇಗ್ನೋರ್ ಮಾಡಿಬಿಡ್ತಾರೆ. ಇಗ್ನೋರಿಂಗ್ ಇದೆಯಲ್ಲ, ದಟ್ ಈಸ್ ದಿ ರೈಟ್ ಆನ್ಸರ್ ಟು ದಿಸ್ ಟೈಪ್ ಆಫ್ ಪೀಪಲ್. ದಟ್ಸ್ ಆಲ್.